ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನ್ನಾಗರ ಗ್ರಾಮ ಪಂಚಾಯಿತಿ ಕಚೇರಿ ಬಳಿ ಇರುವ ಸರ್ಕಾರಿ ಹಿರಿಯ ಪಾಠಶಾಲೆಯ ಆವರಣದಲ್ಲಿ ಕಮ್ಯುನಿಕೇಷನ್ ಟೆಸ್ಟ್ ಡಿಸೈನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಸಿಎಸ್ಆರ್ ಅನುದಾನದಲ್ಲಿ ನೂತನವಾಗಿ ನಿರ್ಮಿಸಲಾಗಿದ್ದ ಶಾಲಾ ಕೊಠಡಿಗೆ ಗಣ್ಯರು ಚಾಲನೆ ಕೊಟ್ಟಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪ್ರಸನ್ನಕುಮಾರ್, ಕಮ್ಯುನಿಕೇಷನ್ ಟೆಸ್ಟ್ ಡಿಸೈನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಮಂಜುನಾಥ್, ಶೇಖರ್, ಸುರೇಶ್, ಮಿತ್ರಧಾರ ಫೌಂಡೇಶನ್ನ ಹರಿಪ್ರಸಾದ್, ಅರುಣ್, ಯಶೋಧ, ಹರಿಕುಮಾರ್, ಹೆನ್ನಾಗರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಲಕ್ಷ್ಮೀ, ನಾಗೇಶ್, ಮಾಜಿ ಸದಸ್ಯರು ಆದ ಡಾ ಕುಮಾರ್, ನಾಗರಾಜ್, ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ಯಲ್ಲಪ್ಪ ಮತ್ತು ಶಿಕ್ಷಕರು, ವಿದ್ಯಾರ್ಥಿಗಳು, ಗ್ರಾಮಸ್ಥರು ಭಾಗವಹಿಸಿದ್ರು. ಕಾಯವಿರಲಿ ಕಾಯದಲ್ಲಿ ಕತ್ತಲೆ ಇರಬಾರದು, ಜೀವವಿರಲಿ ಜೀವದಲ್ಲಿ, ಜೀವವಿರಲಿ ಜೀವದಲ್ಲಿ, ಜಂಜಡವಿರಬಾರದು. ಕಾಯವಿರಲಿ ಕಾಯದಲ್ಲಿ ಕತ್ತಲೇರಬಾರದು. ಪ್ರಪಂಚವಿರಲಿ ಪ್ರಪಂಚದಲ್ಲಿ, ಪ್ರಪಂಚವಿರಲಿ ಪ್ರಪಂಚದಲ್ಲಿ, ಪ್ರಪಂಚವಿರಲಿ ಪ್ರಪಂಚದಲ್ಲಿ, ಮಾಯೆ ಇರಬಾರದು, ಮಾಯೆ ಇರಬಾರದು.
ಡ್ರಾಯಿಂಗ್ಗಳು ನೋಡ್ತಾ ಇದ್ರೆ ತುಂಬ ಚೆನ್ನಾಗಿದೆ, ಎಷ್ಟು ಪ್ರತಿಭಾವಂತರಿದ್ದಾರೆ ನೋಡಿ ಅಂತ ನಮಗೊಂದು ಅವಕಾಶ ಈ ಅವಕಾಶನ ನೀವೆಲ್ಲ ಮಾಡಿಕೊಟ್ಟಿದ್ದೀರ ಉಪಾಧ್ಯಾಯರು. ಅದನ್ನು ಅವ್ರನ್ನ ಬರೆಸಿ ನಮ್ಮಂಥವ್ರ ಮುಂದೆ ಕೊಟ್ಟಾಗ ನಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ಉಪಾಧ್ಯಾಯರು ಅದನ್ನು ಉತ್ತೇಜನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ನಿಮಗೆ ಭಾರಿ ಖುಷಿ ಆಗುತ್ತೆ. ಈ ಥರ ಪ್ರೋತ್ಸಾಹ ಇದ್ದರೆ ಅಲ್ಲಿರ್ತಕ್ಕಂಥ ಕಲೆಗಳಾಗಿರಲಿ, ಅವ್ರ ಒಳ್ಳೆ ನಡತೆಗಳನ್ನ ಬೆಳೆಸ್ಕೊಂಡು ಹೋಗಲಿಕ್ಕೆ ಭಾರಿ ಅನುಕೂಲ ಆಗುತ್ತೆ. ಯಾಕಂದರೆ ಅವರು ಒಂದು ಮೋಟಿವೇಶನ್ ಅನ್ನೋದಾಗುತ್ತೆ. ಸೊ ನಾವು ಈ ಸಮಾರಂಭಕ್ಕೆ ನಮಗೆ ಕರೆದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಫಸ್ಟ್ ಆಫ್ ಆಲು. ಆಮೇಲಿಂದ ಸರ್ ಪ್ರಸನ್ನ ಸರ್ ಬಗ್ಗೆ ಕೇಳಿದೆ, ಅವ್ರು ಈ ಥರ ಕಾರ್ಯಕ್ರಮಗಳು ಬೇಕಾದಷ್ಟು ಮಾಡ್ತಾ ಇದ್ದಾರೆ ಅಂತ ಇನ್ನಷ್ಟು ಜಾಸ್ತಿ ಮಾಡಲಿ ಅಂತ ಹೇಳ್ಕೊತೀನಿ. ನಮ್ಮ ಕೈಲಾಗಿ ನಾವು ಪ್ರೈವೇಟ್ ಅವರು ಕಾರ್ಪೊರೇಟ್ ನಮ್ಮ ಕೈಲಿ ಏನು ಸಹಾಯ ಆಗುತ್ತೆ ಅದನ್ನು ದಯವಿಟ್ಟು ನಾವು ಮಾಡ್ಕೊಡ್ತೀವಿ ನಮ್ಮ ಲಿಮಿಟ್ಸಲ್ಲಿ. ಆಮೇಲೆ ಈ ಶಾಲಾ ಕಟ್ಟಡಗಳ ಆದಮೇಲೆ ಸರಿಯಾಗಿ ಉಪಯೋಗಿಸ್ಕೊಳ್ತೀರಾ ಅಂತ ಅನ್ಕೋತೀನಿ ನಾನು. ಅದು ಬೇಕಾಗಿತ್ತು. ಸೊ ಆದ್ದರಿಂದ ಬಟ್ ನನಗೆ ಬೇಜಾರಾಯಿತು ಕೇಳಿದಾಗ, ಇಲ್ಲಿ ಕೂತ್ಕೊಂಡು ಪಾಠ ಮಾಡ್ತಾಯಿದ್ರು, ಸೊಳ್ಳೆಗಳು ಕಳಿಸ್ತಾಯಿತ್ತು, ಅವ್ರಿಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಒಂದು ಕಟ್ಟಡಿ ಮಾಡಬೇಕು ಅಂತ ಹೇಳಿದಾಗ ಈ ಥರದ್ದು ಒಳ್ಳೆಯದಾಯಿತು. ನಮ್ಮ ಹತ್ರ ಪ್ರೈವೇಟ್ ಕಂಪ್ನಿಯವರು ಸಹಯೋಗದಿಂದ ಮಾಡಿದಾಗ ಕೆಲಸಗಳು ಬೇಗ ಆಗ್ತವೆ, ಸಾರ್ವಜನಿಕರಿಗೂ ಉಪಯೋಗ ಆಗ್ತದೆ. ಸೊ ಅದರಿಂದ ಡೆಫಿನೆಟಾಗಿ ಇನ್ನು ಮುಂದೆ ಎಷ್ಟು ಕಾರ್ಯಕ್ರಮಗಳನ್ನು ಮಾಡೋಣ. ಮತ್ತು ಇನ್ನೊಂದು ಎಲ್ಲ ಮಕ್ಕಳು ನಿಮಗೆಲ್ಲ ಹೇಳಬೇಕು ಅಂತಂದರೆ, ನೀವು ಈ ಸರ್ಕಾರಿ ಕಾಲೇಜಿಗೆ ಸರ್ಕಾರಿ ಸ್ಕೂಲಿಗೆ ಬಂದು ನೋಡಿ ನಮಗೆ ಭಾರಿ ಖುಷಿ ಆಗ್ತಾ ಇದೆ. ಎಷ್ಟು ಚೆನ್ನಾಗಿ ನೀವು ಲವಲವಿಕೆಯಿಂದ ಇದ್ದೀರಾ. ಮತ್ತು ಇಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ. ಇವ್ರನ್ನ ಉಪನ್ಯಾಸಕ್ಕೂ ಸಹ ಅದೇ ಥರ ಇನ್ನು ಇಂಟ್ರೆಸ್ಟ್ ತೋರಿಸಿ ನಿಮಗೆಲ್ಲ ಈ ಥರ ಕಲೆನ ಉಪಯೋಗಿಸೋವಂಥದ್ದು, ವಿದ್ಯೆ ಜೊತೆಗೆ ನಡತೆ ಸಹ ಹೇಳ್ಕೊಡ್ತಾ ಇರ್ತದ್ದು ಭಾರಿ ಚೆನ್ನಾಗಿದೆ. ಯಾವ ಪ್ರೈವೇಟ್ ಸ್ಕೂಲಲ್ಲಿ ಇದ್ದಾರೆ, ಪ್ರೈವೇಟ್ ಸ್ಕೂಲಲ್ಲಿ ಬರೀ ಶೋಕೇಸ್ಗಳು ಅಷ್ಟೇನೇನಿಲ್ಲ, ಬರೀ ನಾವು ಶೋ ಮಾಡ್ತೀವಿ ಅಷ್ಟೇ. ಸರ್ಕಾರಿ ಕಾಲೇಜಲ್ಲಿ ಹಾಗಿಲ್ಲ, ನೈಜತೆ ಅನ್ನೋದಿದೆ. ಅದು ಭಾರಿ ನಮಗೆ ನೋಡಿ ನಮಗೆ ಭಾರಿ ಖುಷಿ ಆಯಿತು. ಮತ್ತು ಹೀಗೆ ಯಾವುದು ನಮ್ಮ ಕೈಲಿ ಆಗಿದ್ದು ನಾವು ಸಹಾಯ ಮಾಡ್ತೀವಿ. ಮತ್ತು ನಿಮ್ಮ ಕಾರ್ಯಕ್ರಮನ ತುಂಬ ಇಷ್ಟು ಜೋರಾಗಿ ಮಾಡೋವಂಥದ್ದು ನನಗೆ ಒಂಥರ ಅನ್ನಿಸ್ತಾ ಇದೆ ಸರ್. ನಾವು ಕಟ್ಟಡಿನ ಉದ್ಘಾಟನೆ ಮಾಡಿಬಿಟ್ಟು ಹೋಗೋಣ ಅಂತ ನಾನು ಹೇಳಿದ್ದೆ ಹರಿಗೆ, ಬಟ್ ಇಷ್ಟು ದೊಡ್ಡ ಇದು ಮಾಡೋದ್ರಿಂದ ತುಂಬ ಧನ್ಯವಾದಗಳು ಸರ್. ನಮಗೂ ಭಾರಿ ಖುಷಿ ಆಯಿತು. ಇದು ನಮಗೇನು ತೋರಿಸುತ್ತೆ ಅಂತ ಹೇಳಿದ್ರೆ, ಅವ್ರು ಹೇಗೆ ಇನ್ನೊಬ್ಬರನ್ನ ಗೌರವಿಸ್ತಾರೆ, ನಾವು ಅವ್ರಿಗೆ ಗೌರವ ಕೊಡಬೇಕು ಆಯಿತಾ. ಅವ್ರ ಕೈಯಲ್ಲಿ ಆಗಿದ್ದು ಅವರ ವ್ಯಾಪ್ತಿಯಲ್ಲಿ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಮಾಡ್ತಾ ಇದ್ದಾರೆ, ಅದನ್ನು ನಾವು ಸಹಕರಿಸಬೇಕು ಅನ್ನೋದು ನಮಗೊಂದು ಮೋಟಿವೇಶನ್ ಆಗುತ್ತೆ. ಈ ಕಾರ್ಯಕ್ರಮ ಆಯಿತಾ, ಜವಾಬ್ದಾರಿನ ಇನ್ನೂ ಹೆಚ್ಚಿಸುತ್ತೆ ನಮಗೆ. ಸಾರ್ವಜನಿಕವಾಗಿ ಏನಾದ್ರು ಕೊಡಬೇಕು ಅನ್ನೋದು ಇದು ಒಂದು ನಮಗೆ ಒಂದು ಪಾಠ. ಇವರು ಸಾರ್ವಜನಿಕ ಫೀಲ್ಡಲ್ಲಿ ಇಟ್ಕೊಂಡು ಆ ಇಂಟ್ರೆಸ್ಟ್ ತೋರಿಸಿ ಇಷ್ಟು ಚೆನ್ನಾಗಿ ಮಾಡ್ತಾ ಇರೋದ್ರಿಂದ ಇನ್ನೂ ಜಾಸ್ತಿ ನಿಮಗೆ ಅವಕಾಶಗಳು ಮಾಡಿಕೊಡ್ಲಿ, ದೇವರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ಸರ್ ನಾನು. ಮತ್ತು ಇನ್ನೊಂದು ವಿದ್ಯಾರ್ಥಿಗಳಿಗೆ ನಿಮಗೆ ಹೇಳಬೇಕು ಅಂತ ಅನಿಸಿದ್ರೆ, ಈಗಿನ ಕಾಂಪಿಟೇಷನ್ ತುಂಬ ಜಾಸ್ತಿ ಇದೆ, ಟೆಕ್ನಾಲಜಿನೂ ತುಂಬ ಬೆಳ್ಕೊಂಡು ಹೋಗ್ತಾ ಇದೆ. ನೀವು ಇಲ್ಲಿ ಏನು ಕಲಿತಾ ಇದ್ದೀರಲ್ಲ, ನಿಮ್ಮ ಉಪಾಧ್ಯಾಯರುಗಳನ್ನ ನೋಡ್ತಾ ಇದ್ದರೆ ಅವರು ಸರಿಯಾಗಿ ಹೇಳ್ಕೊಡ್ತಾ ಇದ್ದಾರೆ, ನೀವು ಕಲ್ತ್ಕೊಳ್ಬೇಕಷ್ಟೇ, ಇನ್ನೇನಿಲ್ಲ. ನೀವು ತೋರಿಸಿದ್ರೆ ಎಷ್ಟು ಇಂಟ್ರೆಸ್ಟ್ ತೋರಿಸ್ತೀರೋ ಅಷ್ಟು ಅವ್ರಿಗೆ ಹೇಳ್ಕೊಡ್ಲಿಕ್ಕೆ ಉತ್ಸಾಹ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಈ ಕಲೆ ನೀವು ಮಾಡಿದ್ರಿ, ಅವ್ರಿಗೆ ಖುಷಿ ಆಯಿತು, ನಮಗೆಲ್ಲ ನಮಗೂ ಖುಷಿ ಆಯಿತು. ಸೊ ಹಾಗೆ ಅವ್ರು ಪ್ರೋತ್ಸಾಹನ ಕೊಡ್ತಾರೆ. ನೀವು ಅದೇ ಥರ ವಿದ್ಯಾಭ್ಯಾಸದ ಆಗಿರ್ಬೋದು ಅಥವಾ ನಿಮ್ಮಲ್ಲಿ ಯಾವ್ದಾರ ಒಂದು ಟ್ಯಾಲೆಂಟ್ ಇರುತ್ತಲ್ಲ, ಅದನ್ನು ಅವ್ರ ಹತ್ರ ಹೇಳ್ಕೊಂಡಾಗ ಅವ್ರಿಗೂ ಅದಕ್ಕೆ ಪ್ರೋತ್ಸಾಹ ಕೊಡಲಿಕ್ಕೆ ಅವಕಾಶ ಆಗುತ್ತೆ. ಮತ್ತು ಈ ಥರ ಕಾರ್ಯಕ್ರಮಗಳು ಮಾಡಿದಾಗ ಇದೆಲ್ಲ ಮಾಡ್ತಾ ಇರೋದು ಏನಕ್ಕೆ ಅಂತಂದರೆ, ನಾಳೆ ದಿನ ನೀವು ನಿಮ್ಮ ಕೈಯಲ್ಲಿ ಆಗಿದ್ದು ಸಮಾಜಕ್ಕೆ ಕೊಡಬೇಕು ಅನ್ನೋದು ನಿಮ್ಮಲ್ಲೂ ಕಲ್ತ್ಕೊಳ್ಬೇಕು. ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಕೊಟ್ಟರೆ ಈ ಥರದ ನೀವು ಸಹ ನೀವು ಮಾಡಿ ನಿಮಗೂ ಖುಷಿ ಆಗುತ್ತೆ. ಆಮೇಲೆ ಇನ್ನೊಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ನಿಮಗೆ ಬೇರೆ ಇನ್ಯಾವ ರೀತಿ ಅದನ್ನು ಹೆಲ್ಪ್ ಮಾಡ್ತಾರೆ. ನಾವು ಇನ್ನೊಬ್ರು ಹೆಲ್ಪ್ ಮಾಡಿದ್ರೆ ನಿಮಗೆ ಇನ್ನೊಬ್ರು ಯಾರಾದರೂ ಹೆಲ್ಪ್ ಮಾಡ್ತಾರೆ. ಇದನ್ನು ಹೇಳ್ತಾ, ಯಾಕೆ ನಾವು ಅಂತ ಭಾಷಣಕಾರರಲ್ಲ, ನಾವು ಕಾರ್ಪೊರೇಟ್ ಹೋದವರು ಸಣ್ಣ ಅಂದರೆ ಮಾತಾಡ್ಬೋದು, ಅವ್ರು ಮಾತಾಡ್ಬೋದು. ಮಾಡ್ತೀರಾ ಏನು ಮಾಡ್ತೀರಾ ಗೊತ್ತಾ? ಈಗ ಬಾವಿಬೆಲೆ ಹೆನ್ನಾಗರ ಗ್ರಾಮ ಪಂಚಾಯತಿಯ ಎಲ್ಲ ಮುಖಂಡರಿಗೂ ಹಾಗೂ CTDI ಕಂಪ್ನಿಯ ಪರವಾಗಿ ಬಂದಿರೋ ಮಂಜುನಾಥ್ ಸರ್ಗೂ, ಸೀನಿಯರ್ HR ಅವರು, ಹಾಗೆ ಡೈರೆಕ್ಟ್ರು, ಹಾಗೆ ಅನದರ್ HR ಅವ್ರಿಗೂ, ಮತ್ತು ಮಿತ್ರಧಾರ ಫೌಂಡೇಶನ್, ಹಾಗೆ ನಮ್ಮ ಎಲ್ಲ ಶಿಕ್ಷಕ ವೃಂದದವರು ಮತ್ತು ಮುಖ್ಯೋಪಾಧ್ಯಾಯ ಮೇಡಮ್ಗೆ ಎಲ್ಲರಿಗೂ ಇವತ್ತಿನ ಬೆಳಗಿನ ಶುಭೋದಯ. ಮೊದಲು ನನಗೆ ಅಷ್ಟೊಂದು ಫಾರ್ಮಲ್ ಆಗಿ ಮಾತಾಡೋಕ್ಕೆ ಬರಲ್ಲ, ಬಿಕಾಸ್ ನಾನು ಯಾವಾಗಲೂ ಇನ್ಫಾರ್ಮಲ್ ಆಗಿ ಮಾತಾಡಿ ಅಭ್ಯಾಸ ಆಗಿಬಿಟ್ಟಿದೆ ನನಗೆ. ನಾವೀಗ ಏನೇ ಮಾತಾಡಿದ್ರು, ನೀವು ಚಿಕ್ಕವರಿದ್ದರೆ ನಮ್ಗೆ ಎಷ್ಟೊಂದು ವಿಷಯಗಳು ಅರ್ಥ ಆಗಲ್ದಲ್ಲ, ಇದು ಏಜ್ ಇದು. ನಾವು ಒಂದ್ಸಲ ಮಿತ್ರಧಾರ ಫೌಂಡೇಶನಿಂದ ಈ ವರ್ಷದ 2025-26 ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತಿದ್ದಾಗ
ಸ್ಕೂಲಿಗೆ ನಾನು ಆ್ಯಕ್ಚುಲಿ ಗೌರ್ಮೆಂಟ್ ಸ್ಕೂಲ್ಸ್ಗಳಿಗೆ ಆಗಾಗ ಹೋಗ್ತಿರ್ತೀನಿ. ಸೊ ಅವಾಗ ನನಗೆ ಅನ್ನಿಸ್ತು ಒಂದು ಸ್ಕೂಲ್ದು ಯಾವುದಾದ್ರು ಒಂದು ಗೌರ್ಮೆಂಟ್ ಸ್ಕೂಲ್ದು ಒಂದು ಕ್ಲಾಸ್ ರೂಮ್ ಕಟ್ಟಿಸ್ಕೊಡ್ಬೇಕಂತ. ಬಟ್ ನಾನು ನಿಜವಾಗ್ಲೂ ಹೆಣ್ಣಾಗರ ನೋಡಿರಲಿಲ್ಲ. ನಾವು ಯಾವಾಗಲೂ ಇಂದಿಲ್ವಾಡಿ, ಹಾರ್ಗದ್ದೆ, ಮಂಟಪ ಗ್ರಾಮ ಪಂಚಾಯತಿ ಇಲ್ಲ ಅಂದರೆ ಬನ್ನರ್ಘಟ್ಟ ಆ ಕಡೆನೇ ಓಡಾಡ್ತಿದ್ವಿ. ಸೊ ಹೆಣ್ಣಾಗರಕ್ಕೆ ಮೇನಾಗಿ ಬರ್ಲಿಕ್ಕೆ ಕಾರಣ ನಮ್ಮ ಕಾರ್ತಿಕ್ ಹೇಳಿದ್ರೆ ಗೌರ್ಮೆಂಟ್ ಸ್ಕೂಲ್ಸನ್ನು ಒಂದು ವಿಸಿಟ್ ಮಾಡ್ಕೊಂಬ ಎಲ್ಲ ಕಡೆ ಅಂತ. ಸೊ ನಾನು ಮೇನಾಗಿ ಹೆಬ್ಬಗೋಡಿ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿದ್ದೆ. ಅಲ್ಲಿ ಹೆಚ್ಚು ಹೇಳಿದ್ರು ಒಂದು ಸಲ ಹೆಣ್ಣಾಗರ ಸ್ಕೂಲ್ಗೆ ಹೋಗಿ ಬನ್ನಿ ಅಂತ. ಸೊ ಹಾಗಾಗಿ ಕಾರ್ತಿಕ್ ಕಳಿಸಿದಾಗ ನಮಗೆ ಬಂದು ಮೇಡಮ್ ತುಂಬ ಖುಷಿ ಆಯಿತು ಮೇಡಮ್ ಜೊತೆ ಮಾತಾಡಿ. ಎಲ್ಲಕ್ಕಿಂತ ನಾನು ಮೇನಾಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಮ ಎಲ್ಲ ಲೆಕ್ಚರರ್ಸ್ದು ಟೀಚರ್ಸ್ದು ಕ್ವಾಲಿಫಿಕೇಷನ್ ವೆರಿ ವಂಡರ್ಫುಲ್ ಕ್ವಾಲಿಫಿಕೇಷನ್. MSc B.Ed, MAI B.Ed ಈ ಥರ ಪ್ರೈಮರಿ ಸ್ಕೂಲಲ್ಲಿ ನಾವು ಪ್ರೈವೇಟ್ ಸೆಕ್ಟರ್ ಕೆಲಸ ಮಾಡೋರು. ಪ್ರೈವೇಟ್ ಕಾಲೇಜ್ಗಳಲ್ಲಿ B.Ed ಇಸ್ ನಾಟ್ ಎ ಮ್ಯಾಂಡೇಟ್ರಿ ಅಂತ ಕೊಡ್ತೀವಿ. ಬಟ್ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಎಲ್ಲ ಕಡೆಯೂ B.Ed ಇಸ್ ಎ ಮ್ಯಾಂಡೇಟ್ರಿ ಅಂತ ಕೊಡ್ತಾರೆ. ಸೊ B.Ed ಮ್ಯಾಂಡೇಟ್ರಿ ಇಸ್ ಆ್ಯಕ್ಚುಲಿ ತುಂಬ ಒಳ್ಳೆಯದು. ಸೊ ನಾನು ಫಸ್ಟ್ ಅಬ್ಸರ್ವ್ ಮಾಡಿದ್ದೆ ಅದನ್ನು. ಅದಾದ ತಕ್ಷಣ ಕಾರ್ತಿಕ್ ಹೇಳಿದ್ರೆ ದೆನ್ ವಿಲ್ ಗೋ ಆ್ಯಡ್ ವಿತ್ ದಿ ಸ್ಕೂಲ್ ಅಂತ. ಸೊ ಹಾಗಾಗಿ ಕಾರ್ತಿಕನ್ನು ಕಳಿಸಿದ್ವಿ. ಕಾರ್ತಿಕ್ ಕಳಿಸಿದ ಮೇಲೆ CTD ಅವ್ರ ಅಪ್ರೋಚ್ ಮಾಡಿದ್ವಿ. ಮಂಜುನಾಥ್ ಸರ್ ಕಡೆಯಿಂದ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಬಂತು. ವಿತಿನ್ 2 days ನಂಗೆ ಅವರು ಆನ್ಸರ್ ಮಾಡಿದ್ರು. ಅದಾದಮೇಲೆ ಮುಂದಿದ್ದೆಲ್ಲ ಮೇಡಮ್ ಗೊತ್ತಿರೋ ವಿಷಯನೇ. ಸೊ ಹಾಗಾಗಿ ಈ ವರ್ಷದ 2025-26 ಏನು ನಾವು ಅಂದ್ಕೊಂಡಿದ್ವಿ ಅದನ್ನು ಮುಗಿಸ್ಕೊಟ್ಟಿದ್ದೀವಿ. ಬಟ್ ಆಮೇಲೆ ಅನ್ನಿಸ್ತು, ನಾನು ಆ್ಯಕ್ಚುಲಿ ಮೊನ್ನೆನೂ ಸರ್ ಹತ್ರ ಮಾತಾಡ್ತಿದ್ದೆ, ಸರ್ ಫರ್ದರ್ ಏನಾದರೂ ಮಾಡ್ಬೋದಾ ಸ್ಕೂಲ್ಗೆ, ಏನಾದರೂ ಕನ್ಸ್ಟ್ರಕ್ಷನ್ ಏನಾದರೂ ಇನ್ನೊಂದಿದ್ರೆ ಮಾಡುವ ಅಂತ ಸರ್ ಹತ್ರನೂ ಕೇಳಿದ್ವಿ. ಅದಕ್ಕೆ ಸರ್ ಹೇಳಿದ್ರು ಮಾತಾಡೋಣ ಬಿಡಿ ಮೇಡಮ್ ಅಂತ. ಸೊ ಹಾಗಾಗಿ ಮತ್ತೆ ಪ್ರಾಬಲಿ ನವೆಂಬರ್ 26-27 ಒಳಗಡೆ ನಾವು ಇನ್ನೊಮ್ಮೆ ಇದೇ ಸ್ಕೂಲಿಗೆ ಬರೋ ಪ್ರಯತ್ನಿಸ್ತೀವಿ. ಸಹಕಾರ ಮಾಡಿದ್ದೆ ಗ್ರಾಮ ಪಂಚಾಯತಿಯಿಂದ. ಯಾಕೆ ನಾವು ಯಾವತ್ತೂ ಗ್ರಾಮ ಪಂಚಾಯತಿಯವ್ರನ್ನ ಭೇಟಿ ಮಾಡಿದ್ದು ತುಂಬ ಕಡಿಮೆ. ಸರ್ ಪ್ರಸನ್ನ ಸರ್ ನಮಗೆ ತುಂಬ ಕೋಆಪ್ರೇಟ್ ಮಾಡಿದ್ರು. ಜೊತೆಗೆ ಅವರಿಂದ ಎಷ್ಟೊಂದು ವಿಷಯಗಳು ನಮಗೆ ತಿಳುವಳಿಕೆ ಬಂತು. ಜೊತೆಗೆ ಇಂಟರ್ನಲ್ಲಿ ನಾವು ಅವ್ರ ಮನೆಗೂ ವಿಸಿಟ್ ಮಾಡಿದ್ವಿ ಒಂದ್ಸಲ. ತುಂಬ ಸಾಧು ಸ್ವಭಾವ. ನಮಗೆ ಅವ್ರಿಗೆ ಮಾತಾಡುವಾಗ ಸ್ವಲ್ಪ ಹೆದರಿಕೆ ಆಗುತ್ತೆ ನಮಗೆ, ಬಟ್ ತುಂಬ ಕೋಆಪ್ರೇಟಿವ್. ಈ ಸ್ಕೂಲ್ ಬೆಳೀಲಿಕ್ಕೆ ನಾವು ಜಸ್ಟ್ 0.1% ನಾವು ಬಂದಿರ್ತೀವಿ ಅಷ್ಟೇ. ಆದರೆ ನಿಜವಾಗ್ಲೂ ಇಲ್ಲಿರೋರು ಗ್ರಾಮ ಪಂಚಾಯತಿ ಮೆಂಬರ್ಸ್ ಆಗಲಿ, ಗ್ರಾಮ ಪಂಚಾಯತಿ ಲೀಡ್ಗಳಾಗಲಿ, ಇಲ್ಲಿರೋ ಎಲ್ಲ ಸಮಸ್ತ ಜನರು ಹೆಣ್ಣಾಗರ ಗ್ರಾಮ ಪಂಚಾಯತಿಯಲ್ಲಿ ಯಾರು ಇರ್ತಾರೆ ಅವರ ಸಹಕಾರ ಇದ್ದರೆ ಯಾವುದೇ ಗೌರ್ಮೆಂಟ್ ಸ್ಕೂಲ್ಗಳು ಸಸ್ಟೇನ್ ಆಗೋದು. ಹಾಗೆ ನಂಗೆ ತುಂಬ ಖುಷಿ ಆಯಿತು, ಇಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ದಾರೆ. ಈ ಪ್ರೋತ್ಸಾಹ ಸದಾ ಇರಲಿ. ಮೇಡಮ್ ಬಂದು ಬೇರೆ HM ಬಂದ್ರೂ ಇದೇ ಪ್ರೋತ್ಸಾಹ ಮುಂದುವರಿಲಿ ಅನ್ನೋದೇ ನನ್ನ ಆರೈಕೆ. ಗೌರ್ಮೆಂಟ್ ಸ್ಕೂಲಿಂದಲೇ ಓದ್ಕೊಂಡು ಬಂದಿರೋದು, ನಾನೇನು ಪ್ರೈವೇಟ್ ಸ್ಕೂಲಿಂದ ಓದ್ಕೊಂಡು ಬಂದಿಲ್ಲ. ನಾನು ನಿಮ್ಮ ಥರ ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟೇ. ನೀವು ಯಾವಾಗಲೂ ತಿಳ್ಕೊಳ್ಳಿ, ನಿಮ್ಮಲ್ಲಿರೋ ಕಲೆಯನ್ನು ನಿಲ್ಲಿಸಬೇಡಿ. ಆಮೇಲೆ ಯಾರಾದರೂ ಮಾತಾಡಬೇಕಾದ್ರೆ ಚಪ್ಪಾಳೆ ತಟ್ತೀರಾ, ತುಂಬ ಖುಷಿಯಾಗಿ ಚಪ್ಪಾಳೆ ತಟ್ಟಿದ್ದು. ಆದರೆ ಅವ್ರು ಹೇಳೋ 100 ಮಾತಲ್ಲಿ 100% ನಿಮ್ಮ ವಯಸ್ಸಲ್ಲಿ ನಿಮ್ಗೆ ಅರ್ಥ ಆಗಲ್ಲ. ನಾವು ಯಾರೇ 100 ಮಾತಾಡಿದ್ರು ನಿಮ್ಮ ವಯಸ್ಸಿಗೆ ಒಂದು ಮಾತ್ರ ಅರ್ಥ ಆಗುತ್ತೆ. ಆ ಒಂದು ಮಾತನ್ನು ಕೇಳಿಸ್ಕೊತೀರಲ್ಲ, ಅವರು ಅದನ್ನು ನಿಜವಾಗ್ಲೂ ಯೂಸ್ ಮಾಡ್ಕೊಳ್ತೀರ. ಹಾಗೆ 100 ಮಾತಾಡುವಾಗ ತೀಟೆ ಮಾಡದೆ, ಚೇಷ್ಟೆ ಮಾಡದೆ, ಒಂದು ಮಾತಾಡಿದ್ರೂ ಕೇಳಿಸ್ಕೊಳ್ಳೋಕ್ಕೆ ಪ್ರಯತ್ನಿಸ್ತೀರಾ? ಹೌದಲ್ಲ? ನಿಮಗೆ 7th ಸ್ಟ್ಯಾಂಡರ್ಡ್ಗೆ ಎಷ್ಟೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆಯಲ್ಲ, 20,000 ಸ್ಕಾಲರ್ಶಿಪ್ ಕಾಂಪಿಟೇಟಿವ್ ಎಕ್ಸಾಮ್ ಇದೆಯಲ್ಲ, ಅದನ್ನೆಲ್ಲ ತಗೊಳ್ಳಿ. ಯಾಕೆಂದರೆ ಗೌರ್ಮೆಂಟಿಂದ ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಸ್ಟಾರ್ಟ್ ಆಗ್ತಿದೆ. ಸೊ ಅದನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ಸೊ ಪ್ರೈವೇಟ್ ಸೆಕ್ಟರ್ಗಿಂತ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಯಾವುದ್ರಲ್ಲೂ ಏನರಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡಿ ಒಂದನ್ನು ಬದಲಾಯಿಸ್ಕೊಳ್ಳಿ. ಯಾವುದು ಗೊತ್ತಾ? ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕನ್ನಡನ ಶುದ್ಧವಾಗಿ ಮಾತಾಡ್ತೀರಾ, ಅದೇ ಥರ ಇಂಗ್ಲೀಷನ್ನು ಸಹ ಶುದ್ಧವಾಗಿ ಮಾತಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ನೀವು ಕಾರ್ಪೊರೇಟ್ ಸ್ಕೂಲ್ಗಳಿಗಿಂತ ಯಾವುದರಲ್ಲೂ ಏನು ಕಡಿಮೆ ಆಗಲ್ಲ. ನೀವು ಒಂದೇ ಒಂದು ಬೆಳೆಸ್ಕೊಳ್ತೀರ, ಏನಂದರೆ ಇಂಗ್ಲೀಷ್ ಮಾತಾಡೋದಕ್ಕೆ ಹೆಸಿಟೇಟ್ ಮಾಡ್ಕೊಳ್ತೀರಾ. ಮಾತಾಡಿ, ಆಯಿತಾ? ಚೆನ್ನಾಗಿ ಮಾತಾಡಿ, ಭಾಷೆ ಕಲೀರಿ. 100 ಭಾಷೆ ಕಲಿತಿರೋದು ಇಂಗ್ಲೀಷ್ ಅನ್ನೋದು ಬರೀ ಭಾಷೆ ಅಷ್ಟೇ. ಆ ಭಾಷೆನ ಕಲಿಯೋಕ್ಕೆ ಪ್ರಯತ್ನಿಸಿ, ಕಲೀರಿ. ಕಲಿತ್ರೆ ಯಾವುದೂ ನೀವು ಹಿಂದೆ ಬೀಳೋದಿಲ್ಲ. ಆಲ್ ದ ಬೆಸ್ಟ್ ಮಕ್ಕಳೇ. ಚೆನ್ನಾಗಿ ಓದಿ, ಗುರುಗಳಿಗೆ ಮೊದಲು ಗೌರವ ಕೊಡಿ, ಆಯಿತಾ? ನಂಗೆ ತುಂಬ ಖುಷಿ ಆಯ್ತು. ಅಲ್ಲಿ ಬಂದು ಮ್ಯಾಮ್ ಅಂತಿದ್ರಿ, ಬಾಗ್ಲಾಕ್ಲ ಮ್ಯಾಮ್, ಮಿಸ್ ಇದ್ದಾರೆ ಮ್ಯಾಮ್ ಅಂತ. ಇದೇ ಥರ ಇದೇ ವಾಯ್ಸನ್ನು ಕಾಲೇಜಿಗೆ ಬಂದರೂ ಉಪಯೋಗಿಸ್ಕೊಳ್ಳಿ. ಯಾಕೆಂದ್ರೆ ನಾವು ಕಾಲೇಜಲ್ಲಿ ಏನು ನೋಡ್ತೀವಿ ಗೊತ್ತಾ? ಮ್ಯಾಮ್ ಅಂತ ಹೇಳೋದೇ ಇಲ್ಲ. ಇಲ್ಲಿಗೆ ಬರುವಾಗ ಹಿಂಗೆ ನಮಸ್ಕಾರ ಮಾಡ್ತೀರಾ, ಇದೇ ಮಕ್ಕಳು ನಮಸ್ತೆ ಮ್ಯಾಮ್ ಅಂತೀರಾ. ಕಾಲೇಜಲ್ಲಿ ನಮಸ್ತೆ ಮ್ಯಾಮ್ ಏನಿಲ್ಲ, ಹಲೋ ಮ್ಯಾಮಿಗೆ ಬಂದುಬಿಡ್ತೀರಾ ಟಕ್ಕಂತ.
ಮತ್ತು ಗ್ರಾಮ ಪಂಚಾಯತಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂದರೆ ಸ್ವಲ್ಪ ತುಂಬ ಡಿಲೇ ಆಗ್ತಾ ಇದೆ. ಸೊ ಅದರಷ್ಟೇ ಮುಖ್ಯವಾಗಿ ಮಂಜುನಾಥ್ ಸರ್ ನಿಮ್ಗೆ ಹೇಳಿದರು, ಕೆಲವರೆಲ್ಲ ಇದು ಡ್ರಾಯಿಂಗ್ ಮಾಡಿಕೊಟ್ಟಿರೋ ಮಕ್ಕಳುಗಳು ತುಂಬ ಟ್ಯಾಲೆಂಟ್ ಇದೆ, ಅದು ಮುಂದುವರಿಸಿ ಮತ್ತು ನಿಮ್ಮ ಟ್ಯಾಲೆಂಟಿಗೆ ಸರಿಯಾಗಿ ಇದು ಪ್ರೋತ್ಸಾಹ ಸಿಗುತ್ತೆ, ಹಾಗೆ ಚೆನ್ನಾಗಿ ಓದಿ. ಸೊ ಈ ಪ್ರಾಜೆಕ್ಟಲ್ಲಿ ನಮಗೆ ಮುಖ್ಯವಾಗಿ ಫೈನಾನ್ಷಿಯಲಿ ಅಂದರೆ ಹಣ ಸಹಾಯ ಮಾಡಿದ್ದು CTDI ಕಡೆಯಿಂದ. ಸೊ ಅದರಿಂದ ನಮ್ಮ ಮಿತ್ರಧಾರ ಫೌಂಡೇಶನ್ ಇದು ಮಾಡೋಕ್ಕೆ ಸಾಧ್ಯ ಆಯಿತು. ಸೊ ಮಂಜುನಾಥ್ ಮತ್ತು ಶೇಖರ್ ಅವರಿಗೆ ತುಂಬ ನಮ್ಮ ಮಿತ್ರಧಾರ ಫೌಂಡೇಶನಿಂದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಹೆಡ್ ಮೇಡಮ್ ಮತ್ತು ನಿಮ್ಮ ವೈಸ್ ಪ್ರಿನ್ಸಿಪಾಲ್ ತುಂಬ ಆಸಕ್ತಿ ವಹಿಸಿ ಎಲ್ಲ ಈ ಕಾರ್ಯಕ್ರಮ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು ಮತ್ತು ಅಧ್ಯಾಪಕರಿಗೂ ನಮ್ಮ ಫೌಂಡೇಶನ್ ಕಡೆಯಿಂದ ತುಂಬ ಧನ್ಯವಾದ. ಸೊ ನನ್ನ ಹಾರೈಸಿದಿಷ್ಟೇ, ಎಲ್ಲ ಚೆನ್ನಾಗಿ ಓದಿ ಮಕ್ಕಳು. ಮೇಡಮ್ ಏನು ಹೇಳಿದ್ರು ಅದನ್ನು ಫಾಲೋ ಮಾಡಿ, ನಿಮ್ಮ ಟ್ಯಾಲೆಂಟ್ ಏನಿದೆ ಅದನ್ನು ಮುಂದುವರಿಸಿ, ಇನ್ನೂ ಚೆನ್ನಾಗಿ ಒಳ್ಳೆಯ ಡ್ರಾಯಿಂಗ್ ಎಲ್ಲ ಮಾಡಿ ನೋಡೋಣ ಹೇಗೆ ಮಾಡ್ತೀರಾ ಅಂತ. ಹಾಗೆ ಇವರು ನಿಮ್ಮ ಟೀಚರ್ ಆರಂಭದಲ್ಲಿ ದೇವ್ರನಾಮ ಹೇಳಿದ್ರು, ಅದು ತುಂಬ ಮಕ್ಕಳಿಗೆ 1-2 ಕೊಠಡಿಯ ಭಾಗ್ಯ ಸಿಕ್ಕಿದೆ ಅಂತ. ಈ ಭಾಗ್ಯ ಸಿಕ್ಕಲಿಕ್ಕೆ ಮಿತ್ರಧಾರ ಫೌಂಡೇಶನ್ ಅವ್ರ ಕಡೆಯಿಂದ ಅಪ್ರೋಚ್ ಆಗಿ ಬಂದಂಥ ಒಂದು ಕೊಠಡಿ, ಇನ್ನೊಂದು ಕೊಠಡಿ ನಮ್ಮ ನೆಚ್ಚಿನ ಪ್ರಸನ್ನ ಕುಮಾರ್ ಅವರ ಸಹಾಯದಿಂದ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರುಗಳ ಎಲ್ಲ ನೇತೃತ್ವದಿಂದ ಪಂಚಾಯಿತಿ ಕಡೆಯಿಂದ ಆಗಿರುವಂಥ ಒಂದು ಕೊಠಡಿ. ಆ ಉದ್ಘಾಟನೆ ಮಾಡಿ ಆ ಕೊಠಡಿ ಒಳಗಡೆ ಹೋಗುವಾಗಲೇ ನಮಗೆ ತುಂಬ ಸಂತೋಷವಾದಂಥ ಅನುಭವವನ್ನು ಪಡ್ಕೊಂಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಮಕ್ಕಳು ಸರ್ಕಾರಿ ಶಾಲೆ ಮಕ್ಕಳು ಯಾವುದೇ ಖಾಸಗಿ ಶಾಲೆ ಮಕ್ಕಳಿಗಿಂತ ಉತ್ತಮವಾದ ಸೌಲಭ್ಯಗಳ ಕೊಠಡಿಗೆ ನಾವು ಪ್ರವೇಶ ಮಾಡಿ ಈ ಮಕ್ಕಳನ್ನ ನಾವು ಅಲ್ಲಿ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೀವಿ ಅನ್ನೋದು ಒಂದು ಹೆಮ್ಮೆಯ ವಿಚಾರ. ಇದಕ್ಕೋಸ್ಕರ ನಾವು ನಮ್ಮ ಮಿತ್ರಧಾರ ಸಂಸ್ಥೆಯವರಿಗೆ ಮತ್ತು ಈ ಒಂದು ಕೊಠಡಿಯನ್ನು ಕರುಣಿಸಿದಂಥ ಮಂಜುನಾಥ್ ಸರ್ ಅವರ ನೇತೃತ್ವದಲ್ಲಿ ಕರುಣಿಸಿದಂಥ ಇವರಿಗೂ ಸಹ ನಾವು ಮೊದಲಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾಕಪ್ಪ ಅಂತ ಹೇಳಿದ್ರೆ, ಇವತ್ತು ನಮ್ಮ ಸರ್ಕಾರಿ ಶಾಲೆ ಯಾವುದೇ ಖಾಸಗಿ ಶಾಲೆಗೆ ಕಡಿಮೆ ಇಲ್ಲದಂತೆ ಕೆಲಸ ಮಾಡ್ತಾ ಇದೆ. ನಿಜವಾಗ್ಲೂ ಮೇಡಮ್ ಹೇಳಿದರು, ಎಲ್ಲ B.Ed, B.Sc, M.Sc, MA ಮಾಡಿರುವಂಥ ಶಿಕ್ಷಕರಿದ್ದಾರೆ ಅಂತ. ನಿಜಕ್ಕೂ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾವುದೇ ಶಿಕ್ಷಕರು ಸರ್ಕಾರಿ ಶಾಲೆಗೆ ಶಿಕ್ಷಕರಾಗಿ ಬರಬೇಕಾದ್ರೆ ಅವರು CETಯನ್ನು ಪಾಸ್ ಮಾಡಲೇಬೇಕು, ಪಾಸ್ ಮಾಡೇ ಬರಬೇಕು. ಇಲ್ಲ ಅಂತ ಹೇಳಿದ್ರೆ ಸರ್ಕಾರಿ ಶಾಲಾ ಶಿಕ್ಷಕರಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಸರ್ಕಾರಿ ಶಾಲೆಯಲ್ಲಿ ಇರುವಂಥ ಶಿಕ್ಷಕರು ಕ್ವಾಲಿಫೈಡ್ ಶಿಕ್ಷಕರು, ಬುದ್ಧಿವಂತ ಶಿಕ್ಷಕರು ಮತ್ತು ಹೆಚ್ಚು ಅಂಕಗಳನ್ನು ತಗೊಂಡು ಬಂದಿರುವಂಥ ಶಿಕ್ಷಕರು ಮಾತ್ರ ಸರ್ಕಾರಿ ಶಾಲೆಯಲ್ಲಿರೋದು. ಯಾರು CETಯನ್ನು ಪಾಸ್ ಮಾಡಲಿಲ್ಲ, ಯಾರು ಹೆಚ್ಚು ಅಂಕಗಳನ್ನ ತಗೊಂಡಿಲ್ಲ, ಅವರು ಮಾತ್ರ ಇವತ್ತು ಖಾಸಗಿ ಶಾಲೆಯಲ್ಲಿ ಶಿಕ್ಷಕರಾಗಿ ಉಳ್ಕೊಂಡಿರೋದು. ನಮ್ಮ ಪೋಷಕರು ಅದನ್ನು ಯೋಚನೆ ಮಾಡಬೇಕು. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಪಾಠ ಮಾಡ್ತಾರೆ, ಖಾಸಗಿ ಶಾಲೆಗಳಲ್ಲಿ ಪೋಷಕರೇ ಪಾಠ ಮಾಡಬೇಕು ಮಕ್ಕಳಿಗೆ. ಯಾಕೆ ಅಂತ ಹೇಳಿದ್ರೆ, ಬೆಳಿಗ್ಗೆಯಿಂದ ನಾವು ನೋಡ್ತಾ ಇರ್ತೀವಿ, ನಮ್ಮಲ್ಲಿ ಒಂದು ಜೋಕ್ ಇದೆ. ಏನಂತ, ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ತಪ್ಪಿಸ್ಕೊಂಡ್ರೆ ಹೆಡ್ ಮಾಸ್ಟ್ರೇ ಹೋಗ್ತಾರೆ ಮನೆಗೆ ಕರ್ಕೊಂಬರ್ಲಿಕ್ಕೆ. ಆದರೆ ಖಾಸಗಿ ಶಾಲೆಯಲ್ಲಿ ಮಕ್ಕಳು ತಪ್ಪಿಸ್ಕೊಂಡ್ರೆ ಅಲ್ಲಿಂದ ಯಾರು ಹೋಗಲ್ಲ. ಬೇಕಾದರೆ ಬರಲಿ, ಇಲ್ಲಾಂದರೆ ಬಿಟ್ಬಿಡಲಿ, ನಮಗೇನು, ನಮ್ಗೆ ಫೀಸ್ ಬೇಕು ಅಂತ ಹೇಳ್ತಾರೆ. ಆದರೆ ನಾವು ಸರ್ಕಾರಿ ಶಾಲೆಯಲ್ಲಿ ಒಂದು ಮಗು 2 ದಿವಸ ತಪ್ಪಿಸ್ಕೊಂಡ್ರೂ ಸಹ ನಾವು ಮನೆಗೆ ಹೋಗಿ ಕರ್ಕೊಂಬರ್ತೀವಿ ಆ ಮಕ್ಕಳನ್ನ. ಅಂಥ ಒಂದು ಸ್ಪೆಷಾಲಿಟೀಸು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಇದೆ. ಇಂತಹ ನಾನು ಉದಾಹರಣೆಗೆ ಯನ್ನಾಗರಕ್ಕೆ ಯಾರಾದರೂ ಬಂದರೆ ನನ್ನನ್ನು ಕೇಳ್ತಾರೆ ಕೆಲವೊಂದು ಸಾರಿ, ಇದೇನು ಸರ್ಕಾರಿ ಶಾಲೆನೋ ಖಾಸಗಿ ಶಾಲೆನೋ ಅಂತ ಕೇಳಿದ್ದುಂಟು. ಯಾಕೆ ಅಂತ ಹೇಳಿದ್ರೆ, ಈ ಶಾಲೆಯ ಒಂದು ವಾತಾವರಣ ಅಷ್ಟು ಸುಂದರವಾಗಿದೆ ಮತ್ತು ಇಲ್ಲಿನ ಶಿಕ್ಷಕರು ಅಷ್ಟೇ
ತುಂಬ ಉತ್ತಮವಾಗಿ ಪಾಠ ಬೋಧನೆಯಲ್ಲಿ ಮಕ್ಕಳ ಶಿಸ್ತು ವಿಚಾರದ ಬಗ್ಗೆ ಆಗಿರಲಿ ಉತ್ತಮವಾದ ಅನುಭವವನ್ನು ಮಕ್ಕಳ ಜೊತೆ ಹಂಚಿಕೊಂಡಿದ್ದಾರೆ. ಪ್ರತ್ಯೇಕವಾಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಕ್ಲಸ್ಟರ್ನಲ್ಲಿ ಯನ್ನಾಗರ ಕ್ಲಸ್ಟರ್ನಲ್ಲಿರುವ ಶಾಲೆಗಳು ಎಲ್ಲ ಶಾಲೆಗಳು ತುಂಬ ಚೆನ್ನಾಗೈತೆ. ಯಾಕೆ ಅಂತ ಹೇಳಿದ್ರೆ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಇಲ್ಲಿಯ ಗ್ರಾಮ ಪಂಚಾಯಿತಿ ಇದಕ್ಕೆ ಮುಖ್ಯ ಕಾರಣ. ಅದರಲ್ಲೂ ಸ್ಪೆಷಲಿ ಇದಕ್ಕೆ ತುಂಬ ಇಂಟ್ರೆಸ್ಟನ್ನು ತಗೊಳ್ತಾ ಇರೋದು ನಮ್ಮ ನೆಚ್ಚಿನ ಪ್ರಸನ್ನ ಕುಮಾರ್ ಸರ್ ಅವರು. ಅವ್ರ ಜೊತೆಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ನಮ್ಮ STMC ಅಧ್ಯಕ್ಷರು ಯಾವುದೇ ವಿಚಾರ ಇರಲಿ ಶಾಲೆಗೆ ಬರ್ತಾರೆ, ಶಾಲೆಯ ಆಗುಹೋಗುಗಳ ಬಗ್ಗೆ ಚಿಂತನೆ ಮಾಡ್ತಾರೆ. ನಮ್ಮ ಶಾಲೆಗೇನು ಬೇಕು ಬೇಡಗಳ ಬಗ್ಗೆ, ಮಕ್ಕಳ ಚಿಂತನೆ ಬಗ್ಗೆ ಅವರು ಹೆಚ್ಚು ಕಾಳಜಿಯನ್ನು ವಹಿಸ್ಕೊಂಡಿದ್ದಾರೆ. ನಾವು ಯಾವಾಗ ಕರೆದ್ರೂ ಈ ಶಾಲೆಗೆ ಬರ್ತಾರೆ. ಮತ್ತು ಇಡೀ ಆನೇಕಲ್ ತಾಲೂಕಿನಲ್ಲಿ ಯನ್ನಾಗರ ಅಂತ ಹೇಳಿದ್ರೆ ಅದಕ್ಕೆ ಪ್ರತ್ಯೇಕವಾದಂಥ ಒಂದಿದೆ. ಏನಪ್ಪ ಅಂತ ಹೇಳಿದ್ರೆ ನಾವು ವರ್ಷ ಇಲ್ಲಿ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಮಾಡ್ತೀವಿ, ಪ್ರತಿಭಾ ಕಾರಂಜಿ ಅಂತ. ಈ ಪ್ರತಿಭಾ ಕಾರಂಜಿ ಬಹಳ ಅದ್ಧೂರಿಯಾಗಿ ಇಡೀ ನಮ್ಮ ಯನ್ನಾಗರ ಕ್ಲಸ್ಟರ್ನ ಎಲ್ಲ 42 ಶಾಲೆಗಳು ಬಂದು ಕಾಂಪೀಟ್ ಮಾಡ್ತಾರೆ. ಈ ಒಂದು ಪಂಚಾಯಿತಿಯ ಪ್ರತಿಭಾ ಕಾರಂಜಿ ಇಷ್ಟು ಅತ್ಯುತ್ತಮವಾಗಿ ನಡಿಬೇಕು ಅಂತ ಹೇಳಿದ್ರೆ ನಮ್ಮ ಗ್ರಾಮ ಪಂಚಾಯಿತಿ ನಾವು ಹೇಳಬೇಕಾಗ್ತದೆ. ಇದರ ನೇತೃತ್ವವನ್ನು ವರ್ಷ ವಹಿಸ್ಕೊಳ್ಳೋದು ನಮ್ಮ ಪ್ರಸನ್ನ ಕುಮಾರ್ ಸರ್. ನಾನು ಯಾಕೆ ಪದೇ ಪ್ರಸನ್ನ ಕುಮಾರ್ ಹೆಸರು ಹೇಳ್ತೀನಿ ಅಂತ ಹೇಳಿದ್ರೆ, ಯಾರು ಕೆಲಸ ಮಾಡ್ತಾರೆ ಅವರಿಗೆ ಕೂಲಿಯನ್ನು ನಾವು ಕೊಡಲೇಬೇಕು. ಯಾರು ಈ ಒಂದು ಶೈಕ್ಷಣಿಕವಾಗಿ ಉತ್ತುಂಗಕ್ಕೆ ಏರಬೇಕು ಅಂತ ಶ್ರಮ ಪಡ್ತಾರೆ ಅವ್ರ ಹೆಸರನ್ನ ನಾವು ಹೇಳಬೇಕಾಗ್ತದೆ. ಸುಮ್ಮನೆ ನಾವು ಯಾರ ಹೆಸರನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಹೇಳ್ತಾ ಇದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಬೇರೆಯವರೆಲ್ಲ ನಮಗೂ ಅಭಾಸ ಆಗ್ತದೆ, ಕೇಳೋಕ್ಕೂ ಅಭಾಸ ಆಗ್ತಾ ಇರ್ತದೆ. ಆದರೆ ಕೆಲಸ ಮಾಡಿರೋರ ಹೆಸರನ್ನ ಹೇಳ್ಬೇಕಾಗಿರೋದು ನಮ್ಮ ಕರ್ತವ್ಯ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೋಸ್ಕರ ಅಷ್ಟೊಂದು ಕೆಲಸ ಮಾಡೋರನ್ನ ನಾವು ನೆನೆಸ್ಕೊಳ್ಳೇಬೇಕು. ಅವರಿಂದ ಮುಂದೆನೂ ಶಾಲೆಗಳಿಗೆ, ಶಿಕ್ಷಕರಿಗೆ ಎಲ್ಲ ಒಳ್ಳೆಯದಾಗ್ತದೆ. ನಿಮಗೆ ಗೊತ್ತಿದೆ, ಈಗ ಯಾವುದೇ CSR ಕಡೆಯಿಂದ ಬಂದ್ರೂ ಸಹ ಪ್ರಸನ್ನ ಕುಮಾರ್ ಅವರ ನೇತೃತ್ವ ಮತ್ತು ನಮ್ಮ ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಮತ್ತು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು, STMC ಅಧ್ಯಕ್ಷರು, ಸದಸ್ಯರು, ಶಿಕ್ಷಕರ ಸಹಕಾರ ಇದ್ದರೆ ಮಾತ್ರ ಇಂಥದ್ದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂದರೆ ಇಂಥ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಸಂದರ್ಭದಲ್ಲಿ ನಾನು ಮಿತ್ರಧಾರ ಸಂಸ್ಥೆಯವರಿಗೆ ಮತ್ತು ಮಂಜುನಾಥ್ ಸರ್ ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಶಾಲೆಗೆ ಇನ್ನೂ ಹೆಚ್ಚಿನ ಒಂದು ಅನುಕೂಲಗಳನ್ನ ಮಾಡಿಕೊಡಿ, ನಿಮಗೆ ಒಳ್ಳೆಯದಾಗಲಿ ಅಂದ್ಬಿಟ್ಟು BO ಸರ್ ಅವರು ಲೆಟ್ರೇ ಬರೆದು ಕಳಿಸಿದ್ರು. ಇನ್ನೇನು ಒಂದು ದಿನದಲ್ಲಿ ಕಳಿಸ್ಬೇಕಾಗಿತ್ತು. ಅಷ್ಟೊತ್ತಿಗೆ ನಾವೆಲ್ಲ ರಿಕ್ವೆಸ್ಟ್ ಮಾಡಿದ ಕೂಡಲೇ ನಮ್ಮ ಮಕ್ಕಳಿಗೆ ಬೇಕಾಗಿರುವಂಥ ಸವಲತ್ತುಗಳನ್ನು ನಾವು ದೂರ ಮಾಡ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೆ ಇಷ್ಟಪಡ್ತಾ ಇಲ್ಲ. ಅದನ್ನು ನಿಮ್ಮ ಮೂಲಕ ಮಾತ್ರ ಸಾಧ್ಯ, ಇದನ್ನು ಅವಾಯ್ಡ್ ಮಾಡಿ ನಮ್ಮ ಶಾಲೆಯಲ್ಲಿ ಉಳಿಸ್ಕೊಳ್ಳೋದಕ್ಕೆ ಅಂತ ಹೇಳಿದಾಗ ಅವರು ಮನ್ಸು ಮಾಡಿ ನಿಮ್ಮೆಲ್ಲರ ಮೇಲಿನ ಪ್ರೀತಿ ಅಭಿಮಾನದಿಂದನೇ ಆ ಟೀಚರ್ಗಳಿಗೆ ಎಲ್ಲೂ ಕಳಿಸೋದು ಬೇಡ, ನಮ್ಮ ಶಾಲೆಯಲ್ಲಿ ಉಳ್ಕೊಳ್ಳಿ ಅಂತ ಅವರು ಇಲ್ಲೇ ಉಳಿಸ್ಕೊಳ್ಳೋದಕ್ಕೆ ತುಂಬ ಸಹಾಯ ಮಾಡಿರ್ತಾರೆ. ಆದ್ದರಿಂದ ಸಾರ್ ಅವರು ಪ್ರತಿ ವರ್ಷವೂ ಇದೇ ರೀತಿ ನಮ್ಮ ಟೀಚರ್ಸ್ ಜೊತೆಗೆ ನಿಂತ್ಕೊಂಡು ಹಾಗೆ ಇನ್ನೂ ಹೆಚ್ಚೆಚ್ಚು ಟೀಚರ್ಸು ನಮ್ಮ ಶಾಲೆಗೆ ಕೊಟ್ಟು ಮಕ್ಕಳ ಜೊತೆ ಇದೇ ರೀತಿ ಒಳ್ಳೆಯ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಬೇಕು ಅಂತ ಮತ್ತೊಮ್ಮೆ ಪತ್ರ ಸರ್ ಅವರಲ್ಲಿ ಎಲ್ಲರ ಪರವಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಅವರಿಗೆ ತಮ್ಮೆಲ್ಲರಿಗೂ ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಪ್ರೆಸೆಂಟ್ ಹಾಗೂ 2 ಕೊಠಡಿಗಳ ನಿರ್ಮಾತೃ ಅಂದ್ರೂ ತಪ್ಪಾಗಲಾರದು. ಆ 2 ಕೊಠಡಿಗಳ ನಿರ್ಮಾಣ ಆಗೋದಕ್ಕೆ ಮುಖ್ಯ ಕಾರಣಕರ್ತರಾದಂತಹ ಪ್ರಸನ್ನ ಕುಮಾರ್ ಸರ್ ಅವರು ಈ ಕಾರ್ಯಕ್ರಮ ಮತ್ತು ಇದು ನಡೆದು ಬಂದ ದಾರಿ ಬಗ್ಗೆ ಅವರ ಅನಿಸಿಕೆಗಳನ್ನು ಹೇಳಬೇಕು ಅಂತ ಪ್ರಸನ್ನ ಕುಮಾರ್ ಸರ್ ಅವ್ರ ಜೊತೆಲಿ ನಮ್ಮ ಮುಖ್ಯೋಪಾಧ್ಯಾಯರ ಪರವಾಗಿ, CRP ಅವರ ಪರವಾಗಿ ಪ್ರಾಥಮಿಕ ಪಾಠಶಾಲೆಯಲ್ಲಿ CSR ಯೋಜನೆಯಲ್ಲಿ ಈ ದಿನ ಅನುಷ್ಠಾನಗೊಳಿಸುತ್ತಿರುವ ನೂತನ ಕೊಠಡಿಗಳ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಕಮ್ಯುನಿಕೇಷನ್ ಇಂಡಿಯಾ ಡಿಸೈನ್ ಪ್ರೈವೇಟ್ ಲಿಮಿಟೆಡ್ ಅವರ HR ಆದಂಥ ಮಂಜುನಾಥ್ ಸರ್ ಅವರು ಹಾಗೂ ನನ್ನ ಆತ್ಮೀಯ ಸ್ನೇಹಿತರು ಮಿತ್ರಾಧಾರ ಫೌಂಡೇಶನ್ನ ಹರೀಶ್ ಕುಮಾರ್ ಸರ್ ಅವರು ಹಾಗೂ ಸುರೇಶ್ ಸರ್ ಅವರು ಹಾಗೂ ವೇದಿಕೆ ಮೇಲಿರುವ ಈ ಶಾಲೆಯನ್ನು ಬಹಳ ಅಚ್ಚುಕಟ್ಟಾಗಿ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಆಯೋಜನೆಗೊಳಿಸಿರುವ ಕೃಷ್ಣೋಜಿರಾವ್ ಮನೆ ಸರ್ ಅವರು ಹಾಗೂ ಎಲ್ಲ ಗೌರವಾನ್ವಿತ ಶಿಕ್ಷಕಿಯರಿಗೆ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ನಮಸ್ಕರಿಸುತ್ತಾ, ಈ ಒಂದು ಶಾಲೆ
ಈ ಸರ್ಕಾರಿ ಶಾಲೆಗಳು ಅತ್ಯಂತ ಸದೃಢವಾಗಿ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕೆನ್ನುವ ದೃಷ್ಟಿಯಲ್ಲಿ ಸರ್ಕಾರಗಳ ಜೊತೆಯಲ್ಲಿ ಸಾಮಾಜಿಕ ಹೊಣೆಗಾರಿಕಾ ನಿಧಿ ಅಡಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಳ್ತಾ ಬಂದಿದ್ದು, ಈ ನಿಟ್ಟಿನಲ್ಲಿ ಈ ಶಾಲೆಗೆ ಒಂದು ಕೊಠಡಿಗಳ ಕೊರತೆ ಇದೆ ಅಂತೇಳಿ ಕೇಳಿಕೊಂಡಾಗ ಕಮ್ಯುನಿಕೇಷನ್ ಇಂಡಿಯಾ ಡಿಸೈನ್ ಪ್ರೈವೇಟ್ ಲಿಮಿಟೆಡ್ ಅವರ ವತಿಯಿಂದ ಒಂದು ಶಾಲೆ ಕಟ್ಟಿಸ್ಕೊಡ್ತೀವಿ ಅಂತೇಳಿ ಮಾತು ಕೊಟ್ಟು ಅದರಂತೆ ಬಹಳ ಸುಂದರವಾಗಿ ಕೊಠಡಿಯನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಾರೆ. ನನ್ನ ವೈಯಕ್ತಿಕವಾಗಿ ಗ್ರಾಮ ಪಂಚಾಯತಿಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಸಹಕಾರ ನೀಡಿದಂಥ ಮಿತ್ರಾಧಾರ ಫೌಂಡೇಶನ್ ಕಾರ್ಯಕ್ರಮದ ಅನುಷ್ಠಾನಗೊಳಿಸಿಕೊಟ್ರು. ಅವ್ರಿಗೂ ಸಹ ನನ್ನ ವೈಯಕ್ತಿಕವಾಗಿ ಗ್ರಾಮ ಪಂಚಾಯತಿಯ ಪರವಾಗಿ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಾನು ಸಹ ಈ ಶಾಲೆಯ ವಿದ್ಯಾರ್ಥಿ, ಹಳೆಯ ವಿದ್ಯಾರ್ಥಿ. ಈ ವೇದಿಕೆ ಮೇಲಿರುವ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಸಹ ಈ ಶಾಲೆಯಲ್ಲಿ ಓದಿದವರು. ಈ ನಮ್ಮ ಪಕ್ಕದ ತಿರುಪಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಂಥ ನಾಗಿಣಿರವರು ಸಿವಿಲ್ ನ್ಯಾಯಾಧೀಶರಾಗಿ ಈ ರಾಜ್ಯಕ್ಕೆ 48ನೇ ರ್ಯಾಂಕ್ ಪಡೆದಿರ್ತಾರೆ. ಆ ಕಾರಣದಿಂದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಧೃತಿಗೆಡದೆ ಧೈರ್ಯವಾಗಿ ಉನ್ನತ ಶಿಕ್ಷಣವನ್ನು ಪಡೆದು ಮುಂದಿನ ಸಮಾಜದಲ್ಲಿ ಕೀರ್ತಿ ಶಾಲೆಗಳಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಹ ನನ್ನ ಶುಭ. ಎಲ್ಲರೂ ಸಹ ನಮ್ಮ ಶಾಲೆಯ ಬಗ್ಗೆ ತುಂಬ ಅಭಿಪ್ರಾಯ ಇಟ್ಕೊಂಡು ಒಳ್ಳೆ ಅನಿಸಿಕೆಗಳನ್ನು ಹೇಳಿದ್ದಾರೆ. ನಾವು ಸಹ ಅದೇ ರೀತಿ ಎಲ್ಲ ಶಿಕ್ಷಕರು, ನಾವು ಮಕ್ಕಳು ಸಹ ಅದನ್ನು ಫಾಲೋ ಮಾಡ್ತೀವಿ ಅಂತ ಹೇಳ್ತಾ ಈಗ ವಂದನಾರ್ಪಣಾ ಕಾರ್ಯಕ್ರಮ ನಮ್ಮ ಮಂಜುನಾಥ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೂ ನಮ್ಮ ಶಾಲೆ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಮುಂದಿನ ದಿನಗಳಲ್ಲೂ ಸಹ ನಮಗೆ ಇನ್ನೂ ಕೊಠಡಿಗಳು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನು ಇಲ್ಲದೇ ಇರಲಿ, ನಾನು ಬೇರೆ ಸ್ಕೂಲ್ಗೆ ವರ್ಗಾವಣೆ ಆಗಿದ್ದೀನಿ. ಆದರೂ ಸಹ ನನಗೆ ಈ ತವ್ರ ಮನೆ ಇದ್ದಂಗೆ, ಯಾಕಂದರೆ 2007ರಿಂದ 19 ವರ್ಷಗಳ ಕಾಲ ಇಲ್ಲಿ ಕೆಲಸ ಮಾಡಿದ್ದೀನಿ. ಅದು ಒಂದು ಖುಷಿ ಇದೆ. ಹಾಗಾಗಿ ಇದು ನಮಗೆ ಮನೆ ಅಂದ್ಕೊಂಡೇ ನಾನು ಕೇಳ್ಕೊತಾ ಇದ್ದೀನಿ. ಮುಂದಿನ ದಿನಗಳಲ್ಲೂ ಸಹ ಇದನ್ನು ಮಾಡಿಕೊಡ್ತೀರಾ ಅಂತ ಕೇಳ್ಕೊತಾ ಇದ್ದೀನಿ ಸರ್. ಧನ್ಯವಾದಗಳು, ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಶೇಖರ್ ಸೀನಿಯರ್ HR ಇವ್ರಿಗೂ ಸಹ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಹರಿ ಸರ್, ಇವರು ಮಿತ್ರಧಾರ ಫೌಂಡೇಶನ್ ವತಿಯಿಂದ ಬಂದು ನಮ್ಮ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಸರ್. ಹಾಗೆ ಸುರೇಶ್ ಸರ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿದ್ದಾರೆ. ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ, ಮಕ್ಕಳ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಅರುಣ್ ಸರ್ ಅವರು ಸಹ ಅವರಿಗೆ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಯಶೋಧ ಹರಿಕುಮಾರ್ ಅವರು ಸಹ ಇವರು ಸುಮಾರು ಸಲ ನಮ್ಮ ಶಾಲೆಗೆ ಭೇಟಿ ನೀಡಿದ್ದಾರೆ. ಅವ್ರಿಗೂ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ನಮ್ಮ ಪ್ರಸನ್ನ ಕುಮಾರ್ ಸರ್, ನಾವಂತೂ ಪ್ರತಿ ದಿವಸ ಅವ್ರು ನೆನೆಸ್ಕೊಳ್ಳೋ ದಿನವೇ ಇಲ್ಲ. ಯಾಕಂದರೆ ಅವರು ನಮ್ಮ ಮನೆ, ನಮ್ಮ ಅಣ್ಣ ತಮ್ಮಂದ್ರ ಈ ಶಾಲೆಗೆ ಇದ್ದಂಗೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ CRP ಸರ್ ಹೇಳ್ದಂಗೆ ಪ್ರತಿಯೊಂದು ಇದರಲ್ಲೂ ಸಹ ನಮ್ಮ ಜೊತೆಗೂಡಿ ಈ ಶಾಲೆ ಇಷ್ಟು ಅಭಿವೃದ್ಧಿ ಆಗೋಕ್ಕೆ ಅವರ ಮೂಲ ಕಾರಣ. ಅವರಿಗೆ ನಮ್ಮ ಶಾಲೆ ಪರವಾಗಿ, ಮಕ್ಕಳ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಕುಮಾರ್ ಸರ್ ಅವ್ರಿಗೂ ಸಹ ನಮ್ಮ ಜೊತೆಗಿರ್ತಾರೆ ಪ್ರತಿ ದಿನವೂ. ಅವ್ರಿಗೂ ಸಹ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ನಾಗರಾಜ್ ಸರ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೂ ಸಹ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮ್ಮ ಪತ್ರೋಸ್ ಸರ್ ಅವರು ನಮಗೆ ಯಾವಾಗಲೂ ಸಹ ನಮ್ಮ ಹಿಂದೆ ಇದ್ಕೊಂಡು ಎಲ್ಲ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಸಹ ನಮಗೆ ಹೇಳ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಜೊತೆಗಿದ್ದಾರೆ. ಅವ್ರಿಗೂ ಸಹ ನಮ್ಮ ಮಕ್ಕಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮ್ಮ STMC ಅಧ್ಯಕ್ಷರು ಅವರು ಸಹ ನಮ್ಮ ಜೊತೆಗಿದ್ದು ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಾವು ಒಬ್ಬರೇ ಏನೂ ಮಾಡೋಕ್ಕಾಗಲ್ಲ, ನಮ್ಮ ಬೆನ್ನೆಲುಬಾಗಿ ನಮಗೆ ಸಹಾಯ ಮಾಡ್ತಾರೆ. ಅವ್ರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಕಾರ್ತಿಕ್ ಅವರು ಸಹ ಮೇನ್, ಅವ್ರಿಗೂ ಸಹ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ನಮ್ಮ ಮಾನೆ ಸರ್, ನಮ್ಮಲ್ಲಿ ಜೆಂಟ್ಸ್ ಇರಲಿಲ್ಲ, ಅವ್ರು ಬಂದ ಮೇಲೆ ನಮಗೆ ಒಂದು ಸ್ವಲ್ಪ ಅಲ್ಲಿ ಓಡಾಡೋಕ್ಕೆ ಏನಾದರೂ ಕಾರ್ಯಕ್ರಮ ಒಂದು ಸ್ವಲ್ಪ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಅವರು ಸಹ ಮುಂದಿನ ದಿನಗಳಲ್ಲಿ ಅವ್ರಿಗೆ ಚಾರ್ಜ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಅವ್ರಿಗೂ ಸಹ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ನಮ್ಮ ಶಿಕ್ಷಕರು ಪ್ರತಿಯೊಂದು ಅಂದರೆ ಯಾರು ಮನೆಯಲ್ಲಿ ಒಬ್ಬರೇ ಏನೂ ಮಾಡೋಕ್ಕಾಗಲ್ಲ. ಹಾಗೆ ಶಾಲೆಯಲ್ಲೂ ಸಹ ನಮ್ಮ ಬೆನ್ನೆಲುಬಾಗಿ ಎಲ್ಲ ಕಾರ್ಯಕ್ರಮದಲ್ಲೂ ಮುಂದೆ ನಿಂತು ನಮಗೆ ಸಹಾಯ ಮಾಡ್ತಾ ಎಲ್ಲ ಬಂದಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೀವಿ. ಹಾಗೆ ನಮ್ಮ STMC ಸದಸ್ಯರುಗಳು ಸಹ ಬಂದಿದ್ದಾರೆ. ಅವ್ರಿಗೂ ಸಹ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಇದಕ್ಕೆಲ್ಲ ಮೂಲ ಕಾರಣ ಮಕ್ಕಳಿಲ್ಲದೆ ನಾವಿಲ್ಲ. ಮಕ್ಕಳು ನಮ್ಮ
2007ರಲ್ಲಿ 110 ಮಕ್ಕಳಿತ್ತು, ಇವಾಗ 160 ಮಕ್ಕಳ ಮೇಲೆ ಆಗಿದ್ದಾರೆ. ಅವರಿಗೆ ಎಲ್ಲ ಮಕ್ಕಳಿಗೂ ಸಹ ನಮ್ಮ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಎಲ್ಲ ಈ ಪ್ರೋಗ್ರಾಮ್ಗೆ ಏನೇನು ಬೇಕೋ ನಮ್ಮನ್ನು ಕೇಳ್ತೇನೆ ಎಲ್ಲನೂ ಸಹ ಅವರು ಮಾಡಿದ್ದಾರೆ. ನಮಗಿಂತ ಹೆಚ್ಚಾಗಿ ಅವರು ಮಕ್ಕಳಿಗೆ ಮತ್ತು ಇಲ್ಲಿ ಏನು ಕಾರ್ಯಕ್ರಮ ಆಗಬೇಕು ಅಂದರೆ ಅವರೇ ಮೂಲ ಕಾರಣ. ಇದಕ್ಕೆಲ್ಲ ಸ್ಪಾನ್ಸರ್ ಮಾಡಿ ಎಲ್ಲನೂ ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಈ ದಿನ ನಮ್ಮ ಶಾಲೆಯಲ್ಲಿ 2 ಕೊಠಡಿಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತಿ ವತಿ ಮತ್ತು ಮಿತ್ರಧಾರ ಫೌಂಡೇಶನ್ CTDI ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಮಂಜುನಾಥ್ HR ಡೈರೆಕ್ಟರ್ CTDI ಇವರು ಬಂದು ಉದ್ಘಾಟನೆಯನ್ನು ಮಾಡಿರ್ತಾರೆ. ಮತ್ತು ಅದೇ ರೀತಿ ಶೇಖರ್ ಸೀನಿಯರ್ HR ಇವರು ಸಹ CTDI ಕಂಪ್ನಿಯಿಂದ ಬಂದು ಅವರು ಸಹ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಸುರೇಶ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ಹರಿಪ್ರಸಾದ್ ಮಿತ್ರಧಾರ ಫೌಂಡೇಶನ್ ವತಿಯಿಂದ ಅವರು ಡೈರೆಕ್ಟರ್, ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಿರ್ತಾರೆ. ಮತ್ತು ಅರುಣ್ ಕುಮಾರ್ ಅವರು ಸೆಕ್ರೆಟ್ರಿ, ಮಿತ್ರಧಾರ ಫೌಂಡೇಶನ್ನ ಸೆಕ್ರೆಟ್ರಿ ಆಗಿರ್ತಾರೆ. ಮತ್ತು ಯಶೋಧ ಹರಿಕುಮಾರ್ ಇವರು ಸಹ ಮಿತ್ರಧಾರ ಫೌಂಡೇಶನ್ನ ಸದಸ್ಯರಾಗಿರ್ತಾರೆ. ಮತ್ತು ಕಾರ್ತಿಕ್ ಇವರು ಸಹ ಮಿತ್ರಧಾರ ಫೌಂಡೇಶನ್ನ ಸಹಾಯಕ ಸದಸ್ಯರಾಗಿರ್ತಾರೆ. ಮತ್ತು ಪ್ರಸನ್ನ ಕುಮಾರ್ ಸರ್ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತಿಯ ಸದಸ್ಯರು ಆಗಿರ್ತಾರೆ. ಇವರು ನಮ್ಮ ಶಾಲೆಗೆ ಸುಮಾರು ವರ್ಷಗಳಿಂದ ನಮ್ಮ ಶಾಲೆ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಎಲ್ಲ ರೀತಿಯ ನಮಗೆ ಸಹಕಾರವನ್ನು ನೀಡ್ತಾ ಇವರು ಬಂದಿರ್ತಾರೆ. ಪ್ರತಿಯೊಂದು ಮಕ್ಕಳಿಂದ ಹಿಡಿದು ಎಲ್ಲ ಕಾರ್ಯಕ್ರಮದಲ್ಲೂ ಭಾಗಿಯಾಗ್ತಾರೆ. ನಮಗೆ ಪ್ರೋತ್ಸಾಹ ನೀಡ್ತಾ ನಮ್ಮ ಬೆನ್ನೆಲುಬಾಗಿ ನಿಂತು ನಮ್ಮ ಶಾಲೆ ಇಷ್ಟು ಅಭಿವೃದ್ಧಿ ಆಗಲು ಕಾರಣಕರ್ತರಾಗಿರ್ತಾರೆ ಇವರು. ಮತ್ತು ಅದೇ ರೀತಿ ನಮ್ಮ ಕುಮಾರ್ ಅವರು ಸದಸ್ಯರು, ಇವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಮತ್ತು ನಾಗರಾಜ್ ಸರ್ ಸದಸ್ಯರು, ಗ್ರಾಮ ಪಂಚಾಯತಿ ಸದಸ್ಯರು, ಇವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಿರ್ತಾರೆ. ನಮ್ಮ CRP ಆದಂತಹ ಪತ್ರೋಸ್ ಸರ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇವರು ಸಹ ಉದ್ಘಾಟನೆಯನ್ನು ಮಾಡಿರ್ತಾರೆ. ಮತ್ತು ಹಾಗೆ ನಮ್ಮ ಎಲ್ಲ ಸಹ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲರೂ ಸಹ ತುಂಬ ಧನ್ಯವಾದಗಳನ್ನು ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅರ್ಪಿಸ್ತಾ ಇದ್ದೀವಿ.